Do you think physiotherapy is only exercise or only needed after the surgery? Today I will break the top 5 biggest myths about physiotherapy. The most of the people we believe. Hi, hello ಎಲ್ರಿಗೂ ನಮಸ್ಕಾರ. I am Prajwal. I am a budding physiotherapist. ನಿಮಗೆ ನೋವು, ಸ್ಟಿಫ್ನೆಸ್ ಮತ್ತೆ ಸರ್ಜರಿ ಆದ್ಮೇಲೆ ಕೂಡ ವೀಕ್ನೆಸ್ ಇದ್ರೆ ದಿಸ್ ವಿಡಿಯೋ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಯು. ನಂಬರ್ 1, ಫಿಸಿಯೋಥೆರಪಿ ಅಂದ್ರೆ ಬರೀ ಎಕ್ಸರ್ಸೈಸ್ ಅಂತ ತಿಳ್ಕೊಂತೀವಿ, ಬಟ್ ಇಟ್ ಈಸ್ ಅ ಕಂಪ್ಲೀಟ್ ಮೆಡಿಕಲ್ ಟ್ರೀಟ್ಮೆಂಟ್. ಅದರಲ್ಲಿ ಮ್ಯಾನ್ಯುಯಲ್ ಥೆರಪಿ, ಮೊಡಾಲಿಟೀಸ್, ಪೋಸ್ಚರ್ ಕರೆಕ್ಷನ್, ಡ್ರೈ ನೀಡ್ಲಿಂಗ್ ಹಾಗೂ ರಿಹಾಬಿಲಿಟೇಷನ್ ಅನ್ನು ಮಾಡ್ತೀವಿ. ಸೊ ಎಕ್ಸರ್ಸೈಸ್ ಈಸ್ ಜಸ್ಟ್ ಅ ಒನ್ ಪಾರ್ಟ್, ನಾಟ್ ದ ಫುಲ್ ಟ್ರೀಟ್ಮೆಂಟ್. ವಿತ್ ನಂಬರ್ 2, ಫಿಸಿಯೋಥೆರಪಿ ಬರೀ ಫ್ರಾಕ್ಚರ್ ಅಥವಾ ಸರ್ಜರಿ ಆದ್ಮೇಲೆ ಬೇಕಾ? ನೋ. ದ ಟ್ರೂತ್ ಈಸ್, ನಿಮ್ಗೆ ಯಾವುದೇ ತರಹದ ಬೆನ್ನೋವಾಗಿರಲಿ, ಕುತ್ತಿಗೆ ನೋವಾಗಿರಲಿ, ಮೊಳಕಾಲು ನೋವಾಗಿರಲಿ ಅಥವಾ ಸ್ಪೋರ್ಟ್ಸ್ ಇಂಜುರೀಸ್, ವಿ ಟ್ರೀಟ್ ಹಿಯರ್. ಸೊ ಎಷ್ಟು ಅರ್ಲಿ ಟ್ರೀಟ್ಮೆಂಟ್ಗೆ ಹೋಗ್ತೀರಾ ಅಷ್ಟು ಫಾಸ್ಟರ್ ರಿಕವರಿ. ನಂಬರ್ 3, ಫಿಸಿಯೋಥೆರಪಿ ಗಿವ್ಸ್ ವೆರಿ ಸ್ಲೋ ರಿಸಲ್ಟ್. ಜಾಸ್ತಿ ಟೈಮ್ ತಗೊಳತ್ತೆ ಮತ್ತೆ ವರ್ಕ್ ಆಗಲ್ಲ ಅಂತ ನಾವು ಅನ್ಕೊಂತೀವಿ, ಬಟ್ ದ ಟ್ರೂತ್ ಈಸ್ ಪ್ರಾಪರ್ ಡಯಾಗ್ನೋಸಿಸ್, ಪ್ರಾಪರ್ ಟ್ರೀಟ್ಮೆಂಟ್, ಪೇಷಂಟ್ ರೆಗ್ಯುಲರ್ ಪಾರ್ಟಿಸಿಪೇಷನ್ ಹೆಲ್ಪ್ಸ್ ಟು ಇಂಪ್ರೂವ್ ಇನ್ 3 to 7 days. ಅದೇ ಏನಾದರೂ ಕ್ರೋನಿಕ್ ಕೇಸ್ ಆಗಿದ್ರೆ ಎಸ್, ಇಟ್ ಟೇಕ್ಸ್ ಟೈಮ್, ಅದು ಟೈಮ್ ತಗೊಳತ್ತೆ, ಬಟ್ ದ ರಿಸಲ್ಟ್ ಮಾತ್ರ ಲಾಂಗ್ ಲಾಸ್ಟಿಂಗ್ ಮತ್ತೆ ನ್ಯಾಚುರಲ್ ಆಗಿಯೇ ಇರುತ್ತೆ. ವಿತ್ ನಂಬರ್ 4, ಫಿಸಿಯೋಥೆರಪಿನ ನಾವು ಕಾಸ್ಟ್ಲಿ ಹಾಗೂ ಎಫೆಕ್ಟಿವ್ ಇಲ್ಲ ಅಂತ ಅನ್ಕೊಂತೀವಿ, ಬಟ್ ದ ಟ್ರೂತ್ ಈಸ್ ಇಟ್ ರೆಡ್ಯೂಸಸ್ ದ ಮೆಡಿಸಿನ್ ಯೂಸ್, ಪ್ರಿವೆಂಟ್ ಸರ್ಜರಿ ಹಾಗೂ ಲಾಂಗ್ ಲಾಸ್ಟಿಂಗ್ ಡಿಸಬಿಲಿಟಿನ ರೆಡ್ಯೂಸ್ ಮಾಡುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಪೇನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ವಿತ್ ನಂಬರ್ 5, ಫಿಸಿಯೋಥೆರಪಿ ಇಸ್ ಓನ್ಲಿ ನೀಡೆಡ್ ಫಾರ್ ಓಲ್ಡ್ ಪೀಪಲ್. ನೋ, ದ ಟ್ರೂತ್ ಈಸ್ ಅದು ಚಿಲ್ಡ್ರನ್ಸ್, ಎಲ್ಡರ್ಲಿ ಪೀಪಲ್ ಹಾಗೂ ಅಥ್ಲೀಟ್ಸ್ ಮತ್ತೆ ಜಾಬ್ ವರ್ಕರ್ಸ್ಗೂ ಯೂಸ್ ಆಗುತ್ತೆ. ಸೊ ರಿಮೆಂಬರ್, ಫಿಸಿಯೋಥೆರಪಿ ಇಸ್ ಅ ಸೈಂಟಿಫಿಕ್, ಸೇಫ್ ಅಂಡ್ ಹೈಲಿ ಎಫೆಕ್ಟಿವ್ ಮೆಡಿಕಲ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು.